ಚೆನ್ನಾಗಿ ಹಣ್ಣಾಗಿದೆ. ನಾಳೆ ಬೆಳ್ಳಂಬೆಳಗಿನ ಈ ಹಣ್ಣುಗಳನ್ನೆಲ್ಲನೂ ಮಹಾರಾಜ ವಾಲಿ ಅವ್ರ ಅರಮನೆಗೆ ಕಳಿಸ್ಕೊಡ್ಬೇಕು. ತುಂಬಾ ಕೆಲಸ ಇದೆ, ತುಂಬಾನೇ ಕೆಲಸ ಇದೆ. ಇದೆಂತ ಮಾತು ಅಂತ. ತಾನೂ ತಿನ್ನೋದಿಲ್ಲ, ಇನ್ನೊಬ್ರಿಗೂ ತಿನ್ನೋದಕ್ ಬಿಡಲ್ಲ. ಎಲ್ಲಾ ಹಣ್ಣು ಅರಮನೆಗೆ ಏನಕ್ಕೆ ತಗೊಂಡು ಹೋಗ್ಬೇಕು? ಮಾರುತಿ, ಮಹಾರಾಜನ ಅಧಿಕಾರ ಅದು. ಈ ತೋಟ ಅವರ ರಾಜ್ಯದಲ್ಲಿ ಬರುತ್ತೆ. ನೋಡಿ, ಈ ಹಣ್ಣುಗಳ ಮೇಲೆ ಯಾರಿಗ ಅಧಿಕಾರ ಇದೆ ಅಂದ್ರೆ ಯಾರೀಗ ಇಲ್ಲಿರ್ತಾರೋ ಅವ್ರಿಗೆ ಪೂರ್ತಿ ಇರುತ್ತೆ. ಅಂದ್ರೆ ಹಣ್ಣುಗಳು ನಮ್ದು. ನಾಳೆ ಮಾಲಿ ತಾತ ಅರಮನೆಗೆ ಖಾಲಿ ಕೈಯಲ್ಲಿ ಹೋಗ್ಬೇಕಾಗತ್ತೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ಈ ತೋಟದಲ್ಲಿರೋ ಹಣ್ಣುಗಳು ನಮ್ಮೆಲ್ಲರ ಹೊಟ್ಟೆಗೆ ಬಂದು ಸೇರುತ್ತೆ. ಮಗನ್ ತಗೋ ನನ್ ಗೆಳೆಯ, ತಗೊಳ್ಳೋ ಬಂದು. ಮಾರುತಿ, ನಂಗೂ ಕೊಡು. ವಾಯುದೇವಾಯ ನಮಃ. ವಾಯುದೇವಾಯ ನಮಃ. ವಾಯುದೇವಾಯ ನಮಃ. ಈ ಜಲಾಭಿಷೇಕದಿಂದ ಪೂಜೆ ಸಂಪೂರ್ಣವಾಯಿತು. ಪುರೋಹಿತ್ರೆ, ಈ ವಿಶೇಷವಾದ ಪೂಜೆಗೆ ನೀವಿಷ್ಟು ದೂರದಿಂದ ಬಂದಿದ್ದಕ್ಕೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವಿ, ಇದು ನಮ್ಮ ಸೌಭಾಗ್ಯ. ಏಕೆಂದರೆ ಮಾರುತಿಯ ಜನ್ಮದಿನದ ವಿಶೇಷ ಪೂಜೆ ನಮ್ಮಿಂದ ನೆರವೇರಿತು. ಇನ್ನು ನಮಗೆ ಅನುಮತಿ ನೀಡಿ. ಮತಂಗರೆ, ಇನ್ನು ಪೂಜಾ ವಿಧಾನ ಏನಾದ್ರೂ ಬಾಕಿ ಇದೆಯಾ? ಈಗ ಅರಮನೆಗೆ ಹೋಗಿ ಮಾರುತಿಯ ಜನ್ಮದಿನದ ಭೋಜನಕೂಟವನ್ನು ಪ್ರಾರಂಭಿಸಿ. ಗುರುದೇವ, ನೀವು ನಮ್ ಜೊತೆ ಅರಮನೆಗೆ ಬರ್ತಾ ಇದ್ದೀರಲ್ಲ? ನಿಮ್ಮ ಸುಪುತ್ರನ ವಿಶೇಷ ಲೀಲೆಗಳನ್ನು ನೋಡುವುದೇ ನಮ್ಮ ಪುಣ್ಯ. ಹೀಗಿರುವಾಗ ಅದನ್ನು ಹೇಗೆ ನಿರಾಕರಿಸಲು ಸಾಧ್ಯ ದೇವಿ? ಗುರುದೇವ, ಬರ್ತಾ ಇದ್ದೀರಲ್ಲ? ಅವಶ್ಯವಾಗಿ. ಮಾರುತಿಯ ಜನ್ಮದಿನದ ಭೋಜನಕೂಟಕ್ಕೆ ನಾವು ಬರುವುದಿಲ್ಲವೇ? ಎಲ್ಲಿ ಎಲ್ಲಿ ಎಲ್ಲೋಯ್ತು ಎಲ್ಲ ಮಾವಿನ ಹಣ್ಣುಗಳು? ಮಾವು ಆನಂದ, ಅತಿ ಆನಂದ. ನೋಡಿದ್ರ ಮಾಲಿ ತಾತನ್ ಕಣ್ ತಪ್ಸಿ ಹೆಂಗೆ ಹಣ್ಣು ತಗೊಂಬಂದ್ವಿ ಅಂತ. ಅದಂತೂ ನಿಜ ಮಾರುತಿ. ವಾನರರ ಧ್ವಜವನ್ನ ಇನ್ನು ಎತ್ತರಕ್ಕೆ ಏರಿಸ್ತಿದೆ ಮಿತ್ರ. ಇಲ್ಲೋಡು, ಗರ್ವದಿಂದ ನನ್ನ ಎದೆ ಮಾವಿನ ಹಣ್ಣಿನ ತರ ಉಬ್ಕೊಂಡ್ಬಿಟ್ಟಿದೆ. ಇವ್ರೇನಾ ನಮ್ಮ ಹಣ್ಣುಗಳನ್ನ ಕದ್ದಿರೋದು? ನೋಡ್ತಿರೋ ಹುಡುಗ್ರ, ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇಲ್ಲಿದ್ದ ಮಾವಿನ ಹಣ್ಣುಗಳನ್ನ ಯಾರು ಕಿತ್ಕೊಂಡು ಹೋದ್ರು ಅಂತ. ಈ ಮಾಲಿ ತಾತ ಯಾರ ಜೊತೆ ಮಾತಾಡ್ತಿದ್ದಾರೆ? ಒಳ್ಳೇದೇ ಆಯ್ತು. ಈ ಗುಪ್ತ ವೃಕ್ಷದ ವಿಚಾರ ಆ ಕಳ್ಳರಿಗೆ ಗೊತ್ತಾಗ್ಲಿಲ್ಲ ಸದ್ಯ. ವೃಕ್ಷ? ಗುಪ್ತ ವೃಕ್ಷ? ಗುಪ್ತ ವೃಕ್ಷ? ಎಲ್ಲಿದೆ ಆ ವಿಶೇಷ ವೃಕ್ಷ? ಅದು ವಾನರರು ಮತ್ತು ರಾಕ್ಷಸರ ಒಪ್ಪಂದದ ಪ್ರಕಾರ ಅಲ್ಲೊಂದು ಗೋಡೆಯನ್ನು ಕಟ್ಟಲಾಯಿತು. ದೌರ್ಭಾಗ್ಯ ಏನಂದ್ರೆ
ನಾವು ಗೋಡೆಯಿಂದ ಈ ಕಡೆ ಉಳ್ಕೊಂಡ್ಬಿಟ್ವಿ. ಆ ಗುಪ್ತ ವೃಕ್ಷ ಗೋಡೆಯಿಂದ ಆ ಕಡೆ ಉಳ್ಕೊಂಡ್ಬಿಡ್ತು. ಒಂದ್ ಮಾತು ಹೇಳ, ನಮ್ಮ ಎಲ್ಲ ಈ ತೋಟದ ಹಣ್ಣುಗಳನ್ನು ಸೇರಿಸಿದ್ರೆ ಆ ಗುಪ್ತ ವೃಕ್ಷದ ಒಂದು ಹಣ್ಣಿಗೆ ಸಮಾನ. ಮಾವು ಗೋಡೆ ದಾಟಿ ರಾಕ್ಷಸರ ಗಡಿಗೆ ಹೋಗೋದು ಅಂದ್ರೆ ಕನ್ಸಲ್ಲೂ ಸಾಧ್ಯ ಇಲ್ಲ. ನೀನ್ ತುಂಬಾ ಭಯ ಪಡ್ತಿದ್ಯಾ ಮಿತ್ರ. ಹಾಗಾದ್ರೆ ನೀನ್ ಹೋಗ್ತೀಯೇನಪ್ಪ? ನಾವು ಹೋಗ್ತೀವಿ. ಯಾಕಂದ್ರೆ ನಮಗ್ ಸಿಕ್ಕಿದೆ ಅಂದ್ಮೇಲೆ ಅದು ನಮ್ ಸ್ನೇಹಿತರಿಗೂ ಸಿಗ್ಬೇಕು. ನಿಮ್ ಎಲ್ಲಾರ್ಗೋಸ್ಕರ ನಾವಲ್ಲಿ ಹೋಗಿ ಹಣ್ಣುಗಳನ್ನ ತಗೊಂಡ್ಬರ್ತೀವಿ. ಪ್ರಭು ಮಾರುತಿಯು ರಾಕ್ಷಸರ ಪ್ರಾಂತ್ಯಕ್ಕೆ ಪ್ರವೇಶಿಸುವ ಮಾತನಾಡುತ್ತಿದ್ದಾನೆ. ಅದು ಕೇವಲ ಮಾವಿನ ಹಣ್ಣಿಗೋಸ್ಕರ. ಮತ್ತು ನೀವು ಅವನ ಧೈರ್ಯವನ್ನು ಪ್ರಶಂಸೆ ಮಾಡುತ್ತಿರುವಿರಿ. ದೇವಿ, ನೀವು ಅವನ ಧೈರ್ಯವನ್ನು ಮಾತ್ರ ನೋಡುತ್ತಿರುವಿರಿ, ಧೈರ್ಯದ ಹಿಂದಿನ ಸಂವೇದನೆಯನ್ನಲ್ಲ. ಮಾರುತಿ ಯೋಚಿಸುತ್ತಿದ್ದಾನೆ, ನನ್ನ ಹಣ್ಣಿನ ಬಯಕೆಗಾಗಿ ನನ್ನ ಮಿತ್ರರು ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಅದರ ಋಣವನ್ನು ತೀರಿಸಲು ಅವರಿಗೂ ಸಹ ಆ ಹಣ್ಣನ್ನು ತಂದುಕೊಡಬೇಕು ಎಂಬ ದೃಢ ಸಂಕಲ್ಪ ಮಾಡಿದ್ದಾನೆ. ನಾವು ಮೆಚ್ಚುತ್ತಿರುವುದು ಅದನ್ನು. ಖಂಡಿತವಾಗಿ ಪ್ರಭು. ಆದರೆ ರಾಕ್ಷಸರ ಪ್ರಾಂತ್ಯಕ್ಕೆ ಪ್ರವೇಶ ಮಾಡುವುದು ಸಂಕಷ್ಟಕ್ಕೆ ಕಾರಣವಾಗಬಹುದು. ಮಾರುತಿಯು ಭವಿಷ್ಯದಲ್ಲಿ ಇಂತಹ ಅನೇಕ ರಾಕ್ಷಸರನ್ನು ಎದುರಿಸಬೇಕು. ಅಸುರಾಧಿಪತಿ ರಾವಣ ಸಹ ಇವನ ವೀರತ್ವ ಮತ್ತು ದೃಢತೆಯನ್ನು ನೋಡಿ ಚಿಂತೆಗೊಳಗಾಗುತ್ತಾನೆ. ಅಂತಹವನು ನಮ್ಮ ಮಾರುತಿ. ಮುಂದೆ ನಡೆಯಲಿರುವ ಕಾರ್ಯಗಳಿಗೆ ಮಾರುತಿ ಹೇಗೆ ಸಿದ್ಧನಾಗಬೇಕು, ಅದರ ಅಭ್ಯಾಸಗಳು ಸಹ ಬಾಲ್ಯದಿಂದಲೇ ಆಗಬೇಕಲ್ಲವೇ ದೇವಿ? ಈ ದಿನ ಮಾರುತಿಯು ಮಾಡಲಿರುವ ಕಾರ್ಯ ಈ ಮೊದಲು ಅವನು ಎಂದಿಗೂ ಮಾಡಿರದ ಕಾರ್ಯ. ಏನದು ಪ್ರಭು? ಯಾರಿಗೆ ತಿಳಿದಿದೆ, ಈ ದಿನ ಮೊದಲ ಬಾರಿಗೆ ಮಾರುತಿಯು ರಾಕ್ಷಸರ ಭೇಟಿಯಾಗಬಹುದು. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಹಿಂತಿರುಗ್ ಬಂದ್ಬಿಡು. ಮಾರುತಿ, ಈಗ್ಲೂ ಸಮಯ ಇದೆ, ನಿಂತ್ಕೋ. ನಿಮ್ಗೆ ಹೇಳಿದ್ನಲ್ಲ, ನಾನು ಹೋಗಿ ತಗೊಂಡ್ಬರ್ತೀನಿ, ನೀವ್ ಅಲ್ಲೇ ಇರಿ. ಮಾರುತಿ, ಇಲ್ಲಿ ಕೇಳು. ಎಂತ ಜಾಗ? ನಾವೆಲ್ಲ ಇಲ್ಲಿಗೆ ಬಂದು ತಪ್ಪು ಮಾಡಿದ್ವಿ ಅನ್ಸುತ್ತೆ. ನಿಮ್ಮಿಂದ ಖಂಡಿತವಾಗಿ ತಪ್ಪಾಗಿದೆ. ಮೂರ್ಖ ಮಕ್ಕಳೇ, ನಮ್ಮ ಈ ಮಾವಿನ ತೋಟದಿಂದ ಮಾವಿನ ಹಣ್ಣು ಕದಿಯಕ್ಕೆ ಪ್ರಯತ್ನ ಪಟ್ರಲ್ಲ, ಅನುಭವಿಸಿ. ಮಾರುತಿ, ನಾವು ಭೋಜನ ಕೂಟದಲ್ಲಿ ಸಿಗ್ತೀವಿ, ಆಯ್ತಾ? ನಾವು ಹೋಗ್ತಿದ್ದೀವಿ. ಅಯ್ಯೋ, ಕಾಪಾಡಿ, ಕಾಪಾಡಿ. ಜಗನ್ ಮಗನ್ ಬಂದು ನಾವು ಬರ್ತಿದ್ದೀವಿ ರೀ. ಸಿಕ್ಕಾಕೊಂಡ್ರಿ. ಸಿಕ್ತಾ ಗುಪ್ತ ವೃಕ್ಷ. ಮಾಲಿ ತಾತ, ಯಾಕೆ ಸಿಕ್ತಾ ರುಚಿ ರುಚಿಯಾದ ಮಾವಿನ ಹಣ್ಣು? ನಾವು ತಪ್ಪು ಮಾಡಿದ್ದೀವಿ ಮಾಲಿ ತಾತ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮನ್ನು ಕ್ಷಮಿಸ್ಬಿಡಿ. ಕಳ್ಳ ಮಕ್ಕಳೇ, ನಿಮಗೆ ಕ್ಷಮೆ ಸಿಗೋದಿಲ್ಲ, ದಂಡನೆ ಸಿಗುತ್ತೆ. ದಂಡನೆ.
ತಾತ ಅದೇನಂದ್ರೆ ಇವತ್ತು ನಮ್ಮ ಮಿತ್ರ ಮಾರುತಿಯ ಜನ್ಮದಿನ. ನಾವೆಲ್ಲರೂ ಇಲ್ಲಿಗೆ ಮಾರುತಿಗೆ ಉಡುಗೊರೆ ಕೊಡ್ಬೇಕು ಅಂತ ಬಂದಿದ್ವಿ. ಮಾರುತಿ? ಹಾ, ಮಾಲಿ ತಾತ, ಜನ್ಮದಿನದ ದಿವಸ ಯಾರಾದ್ರೂ ಶಿಕ್ಷೆ ಕೊಡ್ತಾರಾ ಹೇಳಿ? ಈ ದಿನ ಜನ್ಮದಿನ ಆದ್ರೆ ಒಳ್ಳೇದೇ ಆಯ್ತು. ಇವತ್ತು ನಿಮ್ಮ ತಾಯಿ ಹತ್ರ ಹೋಗಿ ನೀನ್ ಮಾಡಿರೋ ಕಳ್ಳ ಕೆಲ್ಸದ ಬಗ್ಗೆ ಹೇಳ್ತೀನಿ. ಇಲ್ಲೋಡಿ, ನಿಮ್ಮ ಸುಕುಮಾರ ರಾಜಕುಮಾರ ಮಾರುತಿ ಒಬ್ಬ ಕಳ್ಳ. ಕಳ್ಳ? ನಾನು ಈಗಲೇ ಹೋಗಿ ನಿಮ್ಮ ತಂದೆ ತಾಯಿನ ಇಲ್ಲಿ ಕರ್ಕೊಂಡು ಬರ್ತೀನಿ. ಬೇಡ ಮಾಲಿ ತಾತ, ನಮ್ಮನ್ನ ಕ್ಷಮಿಸಿ. ಬೇಡ ಮಾಲಿ ತಾತ, ಬೇಡ ಮಾಲಿ ತಾತ. ಪ್ರಭು ಪ್ರಭು ನೀವು ಸಂಕೇತ ನೀಡಿರುವಿರಿ ಮಾರುತಿ ಈ ದಿನ ರಾಕ್ಷಸನನ್ನು ಎದುರಾಗುವನೆಂದು. ಆದರೆ ಇಲ್ಲಿನ ಸಂದರ್ಭ ವಿಪತ್ತಿನಲ್ಲೇ ವ್ಯಕ್ತಿತ್ವದ ಅನಾವರಣವಾಗುವುದು. ಮಹಾನಾಯಕ ಯಾರೆಂದರೆ ವಿಪತ್ತಿನ ಸ್ಥಿತಿಯಲ್ಲೂ ಸಹ ಧೈರ್ಯ ಮಾಡಿ ಸಾಹಸ ತೋರುವವನು. ಆದರೆ ಪ್ರಭು ಮಾರುತಿಗೆ ಇನ್ನೂ ಅರಿವಿಲ್ಲ ಅವನಲ್ಲಿರುವ ವಿಶೇಷತೆಯ ಬಗ್ಗೆ, ಜೊತೆಗೆ ಅವನಲ್ಲಿ ಅಡಗಿರುವ ಅಲೌಕಿಕ ಶಕ್ತಿಗಳ ಬಗ್ಗೆ. ಪ್ರವಾಹದ ಜೊತೆ ಎಲ್ಲರೂ ಈಜುತ್ತಾರೆ, ಆದರೆ ಪ್ರವಾಹದ ವಿರುದ್ಧ ಈಜುವವನೇ ವಿಶಿಷ್ಟ ಎಂದೆನಿಸಿಕೊಳ್ಳುತ್ತಾನೆ. ಈ ದಿನ ಮಾರುತಿಯ ಮುಂದೆ ಎದುರಾಗುವ ಸವಾಲು, ಅದನ್ನು ಅವನು ಎದುರಿಸುವ ಕ್ರಮದಲ್ಲೇ ಅವನೊಳಗೆ ಅವಿತಿರುವ ವಿಶೇಷ ಶಕ್ತಿಗಳ ಅನಾವರಣವಾಗುತ್ತದೆ. ಧ್ವನಿ ತರಂಗಗಳೇ, ನಾನು ರಾಕ್ಷಸ ತೀವ್ರ ಕರ್ಣ ಮಾಯಾವಿ ಕರದೂಷಣ ವರದಿಂದ ನಮ್ಮ ಶ್ರವಣ ಶಕ್ತಿ ಹೇಗಿದೆ ಎಂದರೆ ದೂರ ದೂರದ ಶಬ್ದಗಳು ನಮಗೆ ಕೇಳಿಸುತ್ತೆ. ಈ ಧ್ವನಿ ತರಂಗಗಳು ಕೇಳುತ್ತಿದ್ದರೆ ನನಗನ್ಸುತ್ತೆ ಈ ಗೋಡೆಯ ಆಚೆ ವಾನರ ಮಕ್ಕಳಿದ್ದಾರೆಂದು. ಒಂದು ದೀಪವನ್ನು ಅಲ್ಲಿಡಿ, ಮತ್ತೊಂದು ದೀಪವನ್ನು ಇಲ್ಲಿಡಿ. ಇವತ್ತು ನಮ್ಮ ಪುತ್ರನ ಜನ್ಮಾಚರಣೆಯ ಸಮಯದಲ್ಲಿ ಅರಮನೆ ಎಲ್ಲವೂ ದೀಪಾಲಂಕಾರದಿಂದ ಜಗಮಗಿಸಬೇಕು. ಶೀಘ್ರವೇ ಕೆಲಸ ಮುಗಿಸಿ. ಯಾರು ಯಾರು ಯಾರದು? ಹೇಳು ಯಾರು ಅಂತ. ಇಷ್ಟೊಂದು ಕೋಮಲವಾದ ಕೈಗಳು ನನ್ನ ತಾರಕನಿಗೆ ಮಾತ್ರ ಇರೋಕ್ ಸಾಧ್ಯ. ಹೇ ಅಂಜನಿ, ಸ್ವಲ್ಪ ಹಿಂದೆ ತಿರುಗು. ನಿನ್ ಬೆನ್ನಲ್ಲೇನು ಕಣ್ಣುಗಳಿಲ್ಲ ತಾನೇ? ಏನಕ್ಕ, ಯಾಕಿಷ್ಟು ತಡ ಮಾಡಿದ್ರಿ? ನನ್ನೇನು ಕೇಳಲೇಬೇಡ. ಅದು ಅಕ್ಕ ನನ್ನನ್ನು ನೋಡಿ ಹೇಗೆ ಕಾಣುತ್ತಿರುವೆನೆಂದು. ಎಂತ ಸುಂದರ. ತಡ ಆಗಿದೆ ಇವಳಿಂದ. ಇವಳನ್ನೇ ಕೇಳು. ಹೋಗಿ ಅಕ್ಕ, ಎಲ್ಲ ತಪ್ಪು ನನ್ ಮೇಲೆ ಹಾಕ್ತೀರಾ. ಮತ್ತಿನ್ನೇನು, ಅಲಂಕರಿಸ್ಕೊಳ್ಳೋದಿಕ್ಕೆ ಅಷ್ಟೊಂದು ಸಮಯ ಬೇಕಾ? ಅದಕ್ಕೆ ತಡ ಆಗಿದ್ದು. ಯಾಕೆ ಬೇಕಾಗಲ್ಲ? ಇಂದು ನಮ್ಮ ಮಾರುತಿಯ ಜನ್ಮದಿನ. ನೋಡ್ತಾ ಇರಿ ಅಕ್ಕ, ನನ್ನ ನೋಡಿ ಖಂಡಿತ ಹೇಳ್ತಾರೆ, ರುಮಾ ಚಿಕ್ಕಮ್ಮ ಸುಂದರವಾಗಿದ್ದೀರಾ ಅಂತ. ಹಾ ಅಂಜನಿ, ನಿನ್ ಮಗನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಮಾರುತಿಯ ಮುಖದಲ್ಲಿ ವಿಶೇಷವಾದ ಕಾಂತಿ ಇದೆ. ಅವನನ್ನ ನೋಡ್ತಾ ಇದ್ರೆ ನಮ್ಮೆಲ್ಲ ಚಿಂತೆಗಳು ಮಾಯ ಆಗ ಹೋಗುತ್ತೆ. ನಿಜ ತಾರ ಅಕ್ಕ, ಮಾರುತಿ ನಮ್ಮೆಲ್ಲರ ಜೀವನದಲ್ಲಿ ತುಂಬಾ ಸಂತೋಷ ತುಂಬಿದ್ದಾರೆ. ನಾವ್ ಯಾರ ಬಗ್ಗೆ ಮಾತಾಡ್ತಿದೀವೋ ಮುದ್ದು ಮಹಾರಾಜ ಎಲ್ಲಿದ್ದಾರೆ? ಸ್ನೇಹಿತರ ಜೊತೆ ಆಟ ಆಡ್ತಿದ್ದಾನೆ, ನೀನ್ ಬಂದ್ಬಿಡ್ತಾನೆ.
ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬನ್ನಿ. ನನ್ ಮಾರುತಿ ಎಲ್ಲಿದ್ದಾನೆ? ಮಾರುತಿ! ಇದೇನಿದು ಭೂಕಂಪ ತರ ಆಗ್ತಿದೆ? ಅಯ್ಯೋ ಭಯ ಆಗ್ತಿದೆ. ನಾವೀಗ ಏನ್ ಮಾಡೋದು? ಮಾವಿನ ಹಣ್ಣು ತರೋಕ್ ಬಂದು ನಾವು ಇದು ರಾಕ್ಷಸರ ಕೆಲ್ಸನೇ. ನಾನು ಇಲ್ಲಿಂದ ಮೊದಲು ತಪ್ಪಿಸ್ಕೊಳಕ್ಕೆ ದಾರಿ ನೋಡ್ಬೇಕು, ತಪ್ಪಿಸ್ಕೋಬೇಕು. ಅಯ್ಯೋ ತಾತ, ಏನಾಯ್ತು? ಎದ್ದೇಳಿ ತಾತ. ಅಯ್ಯೋ ಮಾಲಿ ತಾತನ ಕತೆ ಮುಗೀತು ಅನ್ಸುತ್ತೆ. ನಾವು ಏನಾದ್ರೂ ಮಾಡಿ ಈ ತಾತನ್ನ ಎಬ್ಬಿಸ್ಲೇಬೇಕು. ಮಾಲಿ ತಾತ ಎದ್ದೇಳಿ, ಬೇಗ ಎದ್ದೇಳಿ ತಾತ. ರಾಕ್ಷಸ! ರಾಕ್ಷಸ ಬಂದ! ರಾಕ್ಷಸ ಬಂದ! ಅಯ್ಯೋ, ಏನ್ ಮಾಡೋದು? ನಾವೇನು ಮಾಡಿಲ್ಲ. ನಮ್ಗೆ ಸಾಯಕ್ಕೆ ಇಷ್ಟ ಇಲ್ಲ. ಕಾಪಾಡಿ. ಕಾಪಾಡಿ! ಕಾಪಾಡಿ! ಚಿಕ್ಕ ಚಿಕ್ಕ ವಾನರ ಮಕ್ಕಳು ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರುತ್ತಿದೆ. ಮತ್ತೆ ನಿಮ್ಮ ಗಡಿಯಲ್ಲಿ ಇದಕ್ಕಿಂತ ಒಳ್ಳೆ ಸ್ವಾಗತ ಸಿಗೋಕ್ ಸಾಧ್ಯನೇ ಇಲ್ಲ. ಹೇ ದುಷ್ಟ ರಾಕ್ಷಸ! ನೀನು ಈ ಗಡಿಯನ್ನ ದಾಟ್ ಬಂದು ರಾಕ್ಷಸರು ಮತ್ತು ವಾನರರ ಮಧ್ಯೆ ಇದ್ದ ಒಪ್ಪಂದವನ್ನ ನೀನು ಮುರಿದಿದ್ಯಾ. ಅದು ಅಲ್ಲದೆ ನಮ್ಮನ್ನೇ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ. ಇದ್ರ ಪರಿಣಾಮ ಸರಿ ಇರೋದಿಲ್ಲ ನೋಡು. ಏನಾಗುತ್ತೆ ಪರಿಣಾಮ? ನಮಗೂ ಸ್ವಲ್ಪ ಹೇಳು. ಅದ್ರ ಬಗ್ಗೆ ನೀನ್ ಯೋಚನೆ ಕೂಡ ಮಾಡಿರಲ್ಲ. ಹೌದಾ? ನಾನು ಅನ್ಕೊಂಡಿದ್ದೆ ನಿಮ್ಮನ್ನೆಲ್ಲ ಒಬ್ಬೊಬ್ಬರನ್ನಾಗಿ ನುಂಗ್ಬಿಡೋಣ ಅಂತ. ಆದ್ರೆ ಇಷ್ಟು ಸುಲಭವಾಗಿ ನೋವಿಲ್ದಿರೋ ಸಾವು ಸಿಗಲ್ಲ ನಿಮ್ಗೆ. ನಿಮ್ಮನ್ನ ನರಳಿಸಿ ಸಾಯಿಸ್ತೀನಿ. ಬೇಡ, ಬೇಡ. ರಾಕ್ಷಸ ರಾಜ, ನಾವಿನ್ನು ಚಿಕ್ಕ ಮಕ್ಕಳು. ನಮ್ಮ ಹತ್ರ ಏನ್ ಶತ್ರುತ್ವ? ಶತ್ರುತ್ವ ಬರೀ ನಿಮ್ ಜೊತೆ ಅಲ್ಲ, ಇಡೀ ವಾನರ ಜಾತಿ ಜೊತೆ. ಈ ವಿಶಾಲ ತೋಟದ ಜಾಗ ಮುಂಚೆ ನಮ್ದಾಗಿತ್ತು. ಈ ಸುಂದರ ವೃಕ್ಷಗಳು ಅವು ನಮ್ದೇ ಆಗಿದ್ವು. ಆದ್ರೆ ಒಂದು ದಿನ ವಾಲಿ ಪ್ರಸ್ತಾಪ ಇಟ್ಟ ಮತ್ತು ಈ ಗೋಡೆ ಕಟ್ಟಲಾಯಿತು ಮತ್ತು ನಮ್ಮಿಂದ ಈ ತೋಟನ ಕಿತ್ತುಕೊಳ್ಳಾಯ್ತು. ಆದ್ರೆ ಈ ದಿನ ಈ ತೋಟನ ಮರಳಿ ಪಡಿತೀವಿ. ಇದರ ಮೇಲೆ ಅಧಿಕಾರ ನಮ್ದು. ಈ ತೋಟದ ಅಧಿಪತಿ ತೀವ್ರಕರ್ಣ. ಮಾರುತಿ, ನೀನು ನಮ್ಮ ಸರದಾರ ಅಲ್ವಾ? ನನ್ನ ಈ ಸಂಕಟದಿಂದ ಕಾಪಾಡು. ಅಳೋದ್ ನಿಲ್ಸಿ. ನಮ್ಮ ರಾಜ್ಯದಲ್ಲಿ ನಮ್ಮ ಮಿತ್ರರಿಗೆ ಯಾವುದೇ ಸಂಕಟ ಬರೋದಕ್ಕೆ ಬಿಡಲ್ಲ. ಓ, ನೀನಾ ಇವರ ಸಂಕಟ ನಿವಾರಕ? ನೀನು ಕಾಪಾಡ್ತೀಯ ಇವರನ್ನೆಲ್ಲ ನನ್ನಿಂದ. ಆದ್ರೆ ನಿನ್ನನ್ನು ಯಾರು ಕಾಪಾಡ್ತಾರೆ? ಹಾಗಾದ್ರೆ ಮೊದಲು ನಿಮ್ಮ ಸಂಕಟ ನಿವಾರಕನನ್ನೇ ನಾನು ವಧೆ ಮಾಡಿಬಿಟ್ರೆ? ಜೈ ಕಪೀಶನಿ ಅವಿರತ ನಾಮ, ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ.